Good afternoon, dear students. ಆನಂದ್ ಎಜುಕೇಷನ್ ಅಕಾಡೆಮಿಗೆ ಸ್ವಾಗತ. ಹಿಂದಿನ ಒಂದು ವಿಡಿಯೋದೊಳಗೆ ರೂಲ್ಸ್ ಇನ್ ದ ಅಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಮತ್ತು ಮೆಥಡ್ಸ್ ಆಫ್ ಮೇಂಟೈನಿಂಗ್ ದಿ ಪಾರ್ಟ್ನರ್ಶಿಪ್ ಅಕೌಂಟ್ಸ್ ನೋಡಿದ್ದೀವಿ ನಾವು. ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಮೆಥಡ್ ಮತ್ತು ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್. ಅದನ್ನೇ ಇವಾಗ ಕಂಟಿನ್ಯೂಷನ್ ನೋಡಿಕೊಂಡು ಡಿಸ್ಟಿಂಕ್ಷನ್ ಬಿಟ್ವೀನ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಆ್ಯಂಡ್ ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಮೆಥಡ್. ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಮತ್ತು ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಮೆಥಡ್ದೊಳಗೆ ಏನು ಡಿಫ್ರೆನ್ಸ್ ಅದಾವ? ವಾಟ್ ಆರ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಮೆಥಡ್ ಆ್ಯಂಡ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್? ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್, ದ ಕ್ಯಾಪಿಟಲ್ಸ್ ಆಫ್ ದಿ ಪಾರ್ಟ್ನರ್ಸ್ ಡಸ್ ನಾಟ್ ಚೇಂಜ್ ಇಯರ್ ಟು ಇಯರ್. ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ದೊಳಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಏನು ಇಂಟ್ರಡ್ಯೂಸ್ ಮಾಡಿರ್ತಾರೆ ಎಟ್ ದ ಬಿಗಿನಿಂಗ್ ಆಫ್ ದಿ ಕಮೆನ್ಸ್ಮೆಂಟ್ ಆಫ್ ದಿ ಬಿಸ್ನೆಸ್, ಅವಾಗ ಏನು ಇಂಟ್ರಡ್ಯೂಸ್ ಮಾಡಿರ್ತಾರೆ ಅವ ಕ್ಯಾಪಿಟಲ್ಸ್ ಕಂಟಿನ್ಯೂ ಇಯರ್ ಆಫ್ಟರ್ ಇಯರ್ ಇರ್ತಾವೆ. But in case of fluctuating capital method, the capitals of partners change from year to year. In case of fluctuating capital method, the capitals of the partners change from year to year. ಯಾವ ಒಂದು ಬಿಗಿನಿಂಗ್ ಆಫ್ ದಿ ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್ ಟೈಮ್ನಲ್ಲಿ ಏನು ಕ್ಯಾಪಿಟಲ್ಸನ್ನು ಇಂಟ್ರಡ್ಯೂಸ್ ಮಾಡಿರ್ತಾರೆ ಆ ಕ್ಯಾಪಿಟಲ್ಸ್ ಅಂಡರ್ ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಮೆಥಡ್ ಇಯರ್ ಆಫ್ಟರ್ ಇಯರ್ ಚೇಂಜಸ್ ಆಗ್ತದೆ. ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ದೊಳಗೆ ಚೇಂಜಸ್ ಆಗಲ್ಲ, ಅವು ಏನು ಇಯರ್ ಬೈ ಇಯರ್ ಸೇಮ್ ಇರ್ತದೆ ಕ್ಯಾಪಿಟಲು. ಬಟ್ ಇನ್ ಕೇಸ್ ಆಫ್ ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಮೆಥಡ್, ದ ಕ್ಯಾಪಿಟಲ್ಸ್ ಕಾಂಟ್ರಿಬ್ಯೂಟೆಡ್ ಬೈ ದಿ ಪಾರ್ಟ್ನರ್ಸ್ ಚೇಂಜ್ ಫ್ರಾಮ್ ಇಯರ್ ಟು ಇಯರ್. ಸೆಕೆಂಡ್ ಡಿಫ್ರೆನ್ಸ್, ಅ ಕರೆಂಟ್ ಅಕೌಂಟ್ ಈಸ್ ಓಪನ್ಡ್ ಇನ್ ದ ನೇಮ್ ಆಫ್ ಈಚ್ ಪಾರ್ಟ್ನರ್ ಟು ವಿಚ್ ಆಲ್ ಅಡ್ಜಸ್ಟ್ಮೆಂಟ್ಸ್ ಹ್ಯಾವ್ ಟು ಬಿ ಮೇಡ್. ಇನ್ ಕೇಸ್ ಆಫ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ದೊಳಗೆ ಅ ಕರೆಂಟ್ ಅಕೌಂಟ್ ಈಸ್ ಓಪನ್ಡ್ ಇನ್ ದ ನೇಮ್ ಆಫ್ ಈಚ್ ಪಾರ್ಟ್ನರ್ ಟು ವಿಚ್ ಆಲ್ ಅಡ್ಜಸ್ಟ್ಮೆಂಟ್ಸ್ ಹ್ಯಾವ್ ಟು ಬಿ ಮೇಡ್. ಈಗ ಬೇರೆ ಬೇರೆ ಅಡ್ಜಸ್ಟ್ಮೆಂಟ್ ಏನದಾವ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಸ್ಯಾಲ್ರಿ, ಶೇರ್ ಆಫ್ ಪ್ರಾಫಿಟ್ ಆರ್ ಲಾಸ್, ಅವನ್ನ ಎಂಟ್ರಿ ಮಾಡಲಿಕ್ಕೆ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ದೊಳಗೆ ಒಂದು ಕರೆಂಟ್ ಅಕೌಂಟ್ ಅಂತ ಏನು ಓಪನ್ ಮಾಡ್ತೀವಿ, ಆ ಕರೆಂಟ್ ಅಕೌಂಟ್ ಇಲ್ಲೇ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ದೊಳಗೆ ಓಪನ್ ಮಾಡ್ತೀವಿ. ಸೊ ದ್ಯಾಟ್ ಅ ಕರೆಂಟ್ ಅಕೌಂಟ್ ಈಸ್ ಓಪನ್ಡ್ ಇನ್ ದ ನೇಮ್ ಆಫ್ ಈಚ್ ಪಾರ್ಟ್ನರ್ ಟು ವಿಚ್ ಆಲ್ ಅಡ್ಜಸ್ಟ್ಮೆಂಟ್ಸ್ ಹ್ಯಾವ್ ಟು ಬಿ ಮೇಡ್. But in case of fluctuating capital method, no current account is opened because all the adjustments are to be made with the capital accounts only. In case of fluctuating capital method ದೊಳಗೆ ಏನಾಗ್ತದೆ ಅಂದರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಸ್ಯಾಲ್ರಿ, ದಟ್ ಶೇರ್ ಆಫ್ ಪ್ರಾಫಿಟ್ ಆರ್ ಲಾಸ್, that will be debited or recorded in the partners capitals only. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ನಲ್ಲಿ ಎಂಟ್ರಿ ಮಾಡ್ತೀವಿ. ಅದಕ್ಕಾಗಿ ಇಲ್ಲಿ ಕರೆಂಟ್ ಅಕೌಂಟ್ ಓಪನ್ ಮಾಡುವಂಥ ಅವಶ್ಯಕತೆ ಬೀಳಂಗಿಲ್ಲ ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಮೆಥಡ್ದೊಳಗೆ. ಸೊ ನೋ ಕರೆಂಟ್ ಅಕೌಂಟ್ ಈಸ್ ಓಪನ್ಡ್ ಬಿಕಾಸ್ ಆಲ್ ದ ಅಡ್ಜಸ್ಟ್ಮೆಂಟ್ಸ್ ಆರ್ ಟು ಬಿ ಮೇಡ್ ವಿತ್ ದಿ ಕ್ಯಾಪಿಟಲ್ ಅಕೌಂಟ್ಸ್ ಓನ್ಲಿ. ದೆನ್ ಥರ್ಡ್ ಡಿಫರೆನ್ಸ್, ದ ಒರಿಜಿನಲ್ ಕ್ಯಾಪಿಟಲ್ಸ್ ಇಂಟ್ರಡ್ಯೂಸ್ಡ್ ಬೈ ದ ಪಾರ್ಟ್ನರ್ಸ್ ಕ್ಯಾನ್ ಬಿ ನೋನ್ ಇನ್ ಫ್ಯೂಚರ್. ಇನ್ ಕೇಸ್ ಆಫ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ದೊಳಗೆ ಒರಿಜಿನಲ್ ಕ್ಯಾಪಿಟಲ್ ಎಟ್ ದ ಟೈಮ್ ಆಫ್ ಕಮೆನ್ಸ್ಮೆಂಟ್ ಆಫ್ ದಿ ಬಿಸ್ನೆಸ್ ಏನು ಪಾರ್ಟ್ನರ್ಸ್ ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ ಅವನ್ನ ನಾವು ಫ್ಯೂಚರ್ದೊಳಗೂ ನೋಡ್ಬೋದು. ಬಿಕಾಸ್ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಬೇರೆ ನಾವು ಕರೆಂಟ್ ಅಕೌಂಟಿಗೆ ಮಾಡೋದ್ರಿಂದ ಫಿಕ್ಸ್ಡ್ ಕ್ಯಾಪಿಟಲ್ ಯಾವಾಗಲೂ ಸೇಮ್ ಇರ್ತಾವೆ ಇಯರ್ ಆಫ್ಟರ್ ಇಯರ್. ಸೊ ವಿ ಕ್ಯಾನ್ ಸಿ ದ ಕ್ಯಾಪಿಟಲ್ ಕಾಂಟ್ರಿಬ್ಯೂಟೆಡ್ ಬೈ ದಿ ಪಾರ್ಟ್ನರ್ ಇನ್ ಫ್ಯೂಚರ್ ಆಲ್ಸೋ. ಬಟ್ ಇನ್ ಕೇಸ್ ಆಫ್ ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಮೆಥಡ್, ದ ಒರಿಜಿನಲ್ ಕ್ಯಾಪಿಟಲ್ ಇಂಟ್ರಡ್ಯೂಸ್ಡ್ ಬೈ ಎ ಪಾರ್ಟ್ನರ್ ಕೆನಾಟ್ ಬಿ ನೋನ್ ಇನ್ ಫ್ಯೂಚರ್ ಇಯರ್ ವಿದೌಟ್ ರೆಫರಿಂಗ್ ಟು ದಿ ಓಲ್ಡ್ ರೆಕಾರ್ಡ್ಸ್. ಇಲ್ಲಿ ಏನು ಒರಿಜಿನಲ್ ಕ್ಯಾಪಿಟಲ್ಸ್ ಪಾರ್ಟ್ನರ್ಸ್ ಕಾಂಟ್ರಿಬ್ಯೂಷನ್ ಮಾಡಿರ್ತಾರೆ ಅವನ್ನ ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ ನಮಗೆ ಇಯರ್ ಆಫ್ಟರ್ ಇಯರ್. ಯಾಕಂದರೆ ದೇ ವಿಲ್ ಚೇಂಜ್ ಇಯರ್ ಆಫ್ಟರ್ ಇಯರ್. ಅವನ್ನ ನಾವು ಒರಿಜಿನಲ್ ಕ್ಯಾಪಿಟಲ್ಸನ್ನು ನೋಡಬೇಕಂದ್ರೆ ನಾವು ಓಲ್ಡ್ ರೆಕಾರ್ಡ್ಸನ್ನು ನಾವು ರೆಫರ್ ಮಾಡಬೇಕಾಗ್ತದೆ. ಓಲ್ಡ್ ರೆಕಾರ್ಡ್ಸ್ ರೆಫರ್ ಮಾಡಿ ಅವ್ರು ಏನು ಕ್ಯಾಪಿಟಲನ್ನು ಕಾಂಟ್ರಿಬ್ಯೂಟ್ ಮಾಡಿದ್ರು ಅಂತ ನೋಡಬೇಕಾಗ್ತದೆ. ಬಿಕಾಸ್ ಅಡ್ಜಸ್ಟ್ಮೆಂಟ್ಸ್ ಮಾಡೋದ್ರಿಂದ ಇಲ್ಲೇ ಕ್ಯಾಪಿಟಲ್ಸ್ ಏನು ಆಗ್ತಾವೆ, ಫ್ಲಕ್ಚುವೇಟಿಂಗ್ ಆಗ್ತಾವೆ, ಚೇಂಜಸ್ ಆಗ್ತಾವೆ. ಅದಕ್ಕಾಗಿ ಒರಿಜಿನಲ್ ಕ್ಯಾಪಿಟಲ್ ನೋಡಲಿಕ್ಕೆ ಆಗಲ್ಲ ನಾವು ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಮೆಥಡ್ದೊಳಗೆ. ದಿಸ್ ಈಸ್ ದಿ ಥರ್ಡ್ ಡಿಫ್ರೆನ್ಸ್. ದೆನ್ ಫೋರ್ತ್ ಒನ್ ಈಸ್, there will be two accounts in the name of each partner pertaining to capital, namely capital account and current account appearing in the balance sheet of the firm. In case of fixed capital ಮೆಥಡ್ದೊಳಗೆ ಎರಡು ಅಕೌಂಟನ್ನು ನಾವು ಮೇಂಟೈನ್ ಮಾಡ್ತೀವಿ. there will be two accounts in the name of each partner pertaining to capital, namely capital account and current account. ಕ್ಯಾಪಿಟಲ್ ಅಕೌಂಟ್ ಮತ್ತು ಕರೆಂಟ್ ಅಕೌಂಟ್ ಅಂತ ಹೇಳಿ ಎರಡು ಅಕೌಂಟನ್ನು ನಾವು ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ದೊಳಗೆ ಮೇಂಟೈನ್ ಮಾಡ್ತೀವಿ. ಬಿಕಾಸ್ ಆಲ್ ದ ಅಡ್ಜಸ್ಟ್ಮೆಂಟ್ಸ್ ಆರ್ ಮೇಡ್ ಟು ದಿ ಕರೆಂಟ್ ಅಕೌಂಟ್. ನೋ, ದೆನ್ ಇನ್ ಕೇಸ್ ಆಫ್ ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಮೆಥಡ್, there will be only one account in the name of each partner
pertaining to capital, namely capital account appearing in the balance sheet of the firm. In case of fluctuating capital method ದೊಳಗೆ ಎಲ್ಲ ಅಡ್ಜಸ್ಟ್ಮೆಂಟ್ಸು ಕ್ಯಾಪಿಟಲ್ ಅಕೌಂಟಿಗೆ ಮಾಡೋದ್ರಿಂದ only one account will be maintained in the name of each partner, that is called as a capital account in case of fluctuating capital method. These are the some differences between the fixed capital method and fluctuating capital method. Then what are the different accounts we maintain? ಒಂದು ಕ್ಯಾಪಿಟಲ್ ಅಕೌಂಟ್ಸ್ ಆಫ್ ದಿ ಪಾರ್ಟ್ನರ್ಸ್ ಮೇಂಟೈನ್ ಮಾಡ್ತೀವಿ. separate capital account is opened in the name of each partner. The contribution made by the partners either in cash or kind will be credited to the capital accounts of the respective partner. ಈ ಕ್ಯಾಪಿಟಲ್ ಅಕೌಂಟ್ ಎದಕ್ಕೆ ಹಾಕ್ತೀವಿ ಅಂದರೆ ಕ್ಯಾಪಿಟಲ್ ಅಕೌಂಟ್ ಈಸ್ ಓಪನ್ಡ್ ಫಾರ್ ಈಚ್ partner in the name of each partner. The contribution made by the partners either in cash or kind. No, whatever the capital is contributed by the partners either in cash or kind will be credited to the capital accounts of the respective partner. ಆ ರೆಸ್ಪೆಕ್ಟಿವ್ ಪಾರ್ಟ್ನರ್ ಏನು ಕ್ಯಾಪಿಟಲನ್ನು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅವನ್ನ ರೆಕಾರ್ಡ್ ಮಾಡಲಿಕ್ಕೆ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಹಾಕ್ತೀವಿ. ದೆನ್ ಸೆಕೆಂಡ್ ಒನ್ ಈಸ್ ಡ್ರಾಯಿಂಗ್ಸ್ ಅಕೌಂಟ್ ಆಫ್ ದಿ ಪಾರ್ಟ್ನರ್ಸ್. A separate drawings account is opened in the name of each partner. The drawings made by the partner either in cash or in kind during a particular period are debited to the drawings account of the respective partner. These accounts are closed at the end of each accounting year by transferring the balance to the capital accounts of the respective partners. In case the capitals are fixed, they are to be transferred to the current accounts of the partners. ಇಲ್ಲೇ ಡ್ರಾಯಿಂಗ್ಸ್ ಅಕೌಂಟನ್ನು ಓಪನ್ ಮಾಡ್ತೀವಿ ಇನ್ ದ ನೇಮ್ ಆಫ್ ಈಚ್ ಪಾರ್ಟ್ನರ್. ವಾಟ್ ಎವರ್ ದ ಡ್ರಾಯಿಂಗ್ಸ್ ಮೇಡ್ ಬೈ ದಿ ಪಾರ್ಟ್ನರ್ಸ್, ಇಟ್ ಈಸ್ ಇನ್ ಕ್ಯಾಶ್ ಆರ್ ಕೈಂಡ್, ದಟ್ ವಿಲ್ ಬಿ ಡೆಬಿಟೆಡ್ ಟು ದಿ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್ ಅಕೌಂಟ್. ದೆನ್ ಎಟ್ ದ ಇಯರ್ ಎಂಡ್ that partners drawings account is closed and the balance will be transferred to the partners capital account in case of fluctuating capital method. In case of fixed capital method, the balances of the drawings account will be transferred to the current account of the respective partners. ಇಲ್ಲಿ current account ಗೆ transfer ಮಾಡ್ತೀವಿ. This is regarding the drawings account. Then one more account is current account of the partners. This, when the capitals are fixed, a separate current account is opened in the name of each partner. The purpose is that the adjustments like interest on capital, interest on drawings, salary, share of profit or loss are made with the current accounts only. These accounts generally shows credit balance and are taken on the liability side of the balance sheet. In case any account shows a debit balance, it will be taken on the asset side of the balance sheet. Partners current account, when the partners capitals are fixed, when we are maintaining the accounts under the fixed capital method ದೊಳಗೆ ಏನಾಗ್ತದೆ, adjustments like interest on capital, interest on drawings, salary, then share of profit or loss will be entered to the partners current account, not to the capital account. So this current account is opened in the name of the partners, each partners, respective partners. Then these accounts generally shows the credit balance. Current accounts generally shows the credit balance and are taken on the liability side of the balance sheet. Liability side balance sheet ತಗೊಂತೀವಿ balances. If any account shows the debit balance, it will be taken on the asset side of the balance sheet. ಡೆಬಿಟ್ ಬ್ಯಾಲೆನ್ಸ್ ತೋರಿಸ್ತಾ ಇದ್ದರೆ ಕರೆಂಟ್ ಅಕೌಂಟ್ ಅದನ್ನು ಅಸೆಟ್ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್ ತೊಗೊತೀವಿ. ದೀಸ್ ಆರ್ ರಿಗಾರ್ಡಿಂಗ್ ದಿ differences between fluctuating and fixed capital method and different accounts maintained under the partnership accounts. Partners capital accounts maintain ಮಾಡ್ತೀವಿ, partners drawings account maintain ಮಾಡ್ತೀವಿ, partners current account open ಮಾಡ್ತೀವಿ. ಇದು ತಿಳಿದಿದೆ ಅಂತ ನಾನು ಭಾವಿಸ್ತೀನಿ. ಏನಾದರೂ ತಿಳಿದಿಲ್ಲ ಅಂದರೆ ಕಮೆಂಟ್ಸ್ ಹಾಕ್ರಿ, ನಾನು ಮತ್ತೊಮ್ಮೆ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಎಲ್ಲ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.